ಬೀದರ್ನಲ್ಲಿ ಬಿರುಗಾಳಿ ಮಳೆಗೆ ನಾನಾ ಅವಾಂತರಗಳಾಗಿದೆ. ಮಹಾಮಳೆಯ ಅಬ್ಬರಕ್ಕೆ ವಿದ್ಯುತ್ ಕಂಬಗಳೇ ಧರೆಗುರುಳಿದೆ. ಟ್ರಾನ್ಸ್ಫಾರ್ಮರ್, ವಿದ್ಯುತ್ ವೈರ್ ಕಟ್ ಆಗಿದೆ. ಬೀದರ್ನಲ್ಲಿ ಬಿರುಗಾಳಿ ಸಹಿತ ಮಳೆ ಸುರಿದಿದೆ. ಬೀದರ್ನಲ್ಲೂ ಕೂಡ ಮಳೆಯ ಅವಾಂತರ ಆಗಿದೆ. ಮಹಾಮಳೆ ಅಬ್ಬರಕ್ಕೆ ವಿದ್ಯುತ್ ಕಂಬಗಳು ಧರೆಗುರುಳಿದೆ. 300 ವಿದ್ಯುತ್ ಕಂಬ, 30ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ ಹಾನಿಯಾಗಿರೋದು. ಹಲವು ಹಳ್ಳಿಗಳಲ್ಲಿ ಪವರ್ ಕಟ್ ಆಗಿದೆ. ಕರೆಂಟ್ ಇಲ್ಲ, ಜನ ಪರದಾಡ್ತಿದ್ದಾರೆ. ಈಗ ವಿದ್ಯುತ್ ಕಂಬ, ಟ್ರಾನ್ಸ್ಫಾರ್ಮರ್ಗಳ ಅಳವಡಿಕೆ ಕಾರ್ಯ ನಡೀತಾ ಇದೆ. ಸುರಿದಂತ ಒಂದೊಂದು ಮಳೆಗೂ ಇಷ್ಟಿಷ್ಟು ಅವಾಂತರಗಳಾಗ್ತಾ ಇದೆ. ಬೀದರ್ನ ದೃಶ್ಯ ಇದು. ಬೀದರ್ ಜಿಲ್ಲೆಯಾದ್ಯಂತ ಅಕಾಲಿಕವಾಗಿ ಸುರಿದ ಮಳೆಯಿಂದಾಗಿ ಒಂದಲ್ಲ ಎರಡಲ್ಲ 10 ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು. ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು, ವಿದ್ಯುತ್ ಕಂಬಗಳು ಈಗ ಬಿರುಗಾಳಿಗೆ ಈಗ ನೆಲಕ್ಕುರುಳಿರ್ತಕ್ಕಂಥದ್ದು. ಸದ್ಯ ನಿಮಗೆ ಆ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇರ್ತಕ್ಕಂಥದ್ದು ಬೀದರ್ ತಾಲೂಕಿನ ಕೊಳಾರ್ಕೆ ಗ್ರಾಮದ ಏನು ಕಲಬುರಗಿ ಬೀದರ್ ಏನು ಹೈವೇ ಇದೆ, ಹೈವೇ ಪಕ್ಕದಲ್ಲಿರ್ತಕ್ಕಂಥ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗಳು ಹಾಗೂ ವಿದ್ಯುತ್ ಕಂಬಗಳು ಕಂಪ್ಲೀಟ್ ಆಗಿ ಇಲ್ಲಿ ನೆಲಕ್ಕುರುಳಿ ಹಾನಿಗೆ ಒಳಗಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾದ್ರಿ. ಏನೋ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಅವಾಂತರದಿಂದಾಗಿ ಇವತ್ತು ಬೆಳಗ್ಗೆ ಜೆಸ್ಕಾಂ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಅಲರ್ಟ್ ಆಗಿ ಇದನ್ನು ದುರಸ್ತಿ ಮಾಡ್ತಕ್ಕಂಥ ಕೆಲಸಕ್ಕೂ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾದ್ರೆ ಇಲ್ಲಿ 10 ವಿದ್ಯುತ್ ಕಂಬಗಳು ನೆಲಕ್ಕುಳಿರ್ತಕ್ಕಂಥದ್ದು, ಜೊತೆಗೆ ವಿದ್ಯುತ್ ವೈರ್ಗಳು ಕೂಡ ಕಂಪ್ಲೀಟ್ ಆಗಿ ಹಾನಿಯಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸ್ತಾದ್ರೆ ಈ ಹೆದ್ದಾರಿಯ ಪಕ್ಕದಲ್ಲಿ ಸುಮಾರು 10 ವಿದ್ಯುತ್ ಕಂಬಗಳು ಈಗ ಬಾಗಿರ್ತಕ್ಕಂಥದ್ದು, ಕೆಲವೊಂದಿಷ್ಟು ಕೆಳಗಡೆ ನೆಲಕ್ಕುಳಿರ್ತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಹಾನಿಗೆ ಒಳಗಾಗಿರ್ತಕ್ಕಂಥ ಈ ಒಂದು ವಿದ್ಯುತ್ ಕಂಬಗಳು ಹಾಗೂ ವೈರ್ ಸೇರಿದಂತೆ ಟ್ರಾನ್ಸ್ಫಾರ್ಮರ್ಗಳನ್ನು ರಿಪೇರಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಜೆಸ್ಕಾಂ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಈಗ ಮುಂದಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ಕೂಡ ಗಮನಿಸಿದ್ರೆ ಈ ಒಂದು ವಿದ್ಯುತ್ ಕಂಬ ಕಂಪ್ಲೀಟಾಗಿ ಕಟ್ಟಾಗಿರ್ತಕ್ಕಂಥ ವಿದ್ಯುತ್ ಕಂಬವನ್ನು ಬೇರೆ ಕಡೆ ಸ್ಥಳಾಂತರಗೊಳಿಸಿ ಹೊಸ ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡುವಲ್ಲಿ ಜೆಸ್ಕಾಂ ಅಧಿಕಾರಿಗಳು ಸಹ ಈಗ ನಿರತರಾಗಿರ್ತಕ್ಕಂಥದ್ದು. ಜೆಸ್ಕಾಂನ ಡಬಲಿ ಆಗಿರ್ತಕ್ಕಂಥ ರಮೇಶ್ ಅವರು ಕೂಡ ಸ್ಥಳಕ್ಕೆ ಬಂದು ಇಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಮಗೆ ಬಂದಿರತಕ್ಕಂಥ ಅಪ್ಡೇಟ್ ಮಾಹಿತಿ ಪ್ರಕಾರ ಏನೆಲ್ಲ ಹಾನಿಯಾಗಿದೆ ಸರ್? ನಿನ್ನೆ ಸುರಿದಂಥ ಅಕಾಲಿಕ ಗಾಳಿ ಮತ್ತು ಈ ಮಳೆಗೆ ನಮ್ಮ ಅನೇಕ ಬೃಹತ್ ಮರಗಳು ನಮ್ಮ ವಿದ್ಯುತ್ ಲೈನ್ ಮೇಲೆ ಬಿದ್ದಿದ್ದರಿಂದ ಆ ಭಾರಕ್ಕೆ ನಮ್ಮ ಕಂಬಗಳು ಕೂಡ ಹೊರಗಿರ್ತವೆ, ಕೆಲವು ಕಡೆ ನೆಲಕ್ಕೆ ಧರೆಗುರುಳಿರ್ತವೆ. ಅಂಥವು ನಾವು ಇಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾಗಿ ಎಲ್ಲೆಲ್ಲಿ ನಾವು ಪವರ್ ಸಪ್ಲೈ ರೆಸ್ಯೂಮ್ ಮಾಡಿ ಊರುಗಳಿಗೆ ಕನೆಕ್ಷನ್ ಕೊಡಬೇಕು. ರಾತ್ರಿನೇ ಸುಮಾರು 2 ಗಂಟೆ 3 ಗಂಟೆ ಆದರೂ ನಮ್ಮ ಸಿಬ್ಬಂದಿಯವರು ಎಲ್ಲ ಕಡೆ ಕನೆಕ್ಷನ್ ಕೊಟ್ಟಿದ್ದಾರೆ. ಇನ್ನು ಕೆಲವು ಕಡೆ ಎಲ್ಲಿ ಭಾಳಷ್ಟು ಸ್ಟೇಷನ್ಸ್ ಇಲ್ಲ ಅಂಥ ಕಡೆ ಬೆಳಗ್ಗೆಯಿಂದ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ, ಭಾಳಷ್ಟು ಕೆಲಸ ಮಾಡ್ತಾಯಿದ್ದೀವಿ. ನಿಖರವಾದ ಮಾಹಿತಿ ಇನ್ನೂ ಸಾಯಂಕಾಲವರೆಗೂ ನಮಗೆ ಎಲ್ಲ ಕಡೆಯಿಂದ ಬರುತ್ತೆ. ಈಗ ಅಂದಾಜು ಸುಮಾರು ಒಂದು 200 ಕಂಬ, ಒಂದು 15-20 ಟ್ರಾನ್ಸ್ಫಾರ್ಮರು ಧರೆಗುರುಳಿದ್ದಾವೆ. ಇದು ಭಾಳಷ್ಟು ಬಿರುಗಾಳಿಯಿಂದ ಕೂಡಿದಂಥ ಗಾಳಿ ಇತ್ತು. ಈ ಗಿಡಗಳು ಬೀಳೋದ್ರಿಂದನೇ ನಮ್ಮದು ಕಂಬಕ್ಕೆ ಹಾನಿಯಾಗಿದೆ ಹೊರತು ನಮ್ಮ ಕಂಬಗಳಿಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಬೇರೆ ಕಡೆಯಿಂದ ಎಲ್ಲ ಕಡೆ ಬೃಹತ್ತಾದ ಹಳೆಯದಾದ ಗಿಡಗಳು ಬಿದ್ದವು ನಮ್ಮ ಲೈನ್ ಮೇಲೆ. ಸರ್, ಈಗ ಎಲ್ಲೆಲ್ಲಿ ಈ ಕರೆಂಟ್ ಕನೆಕ್ಷನ್ ಪ್ರಾಬ್ಲಮ್ ಆಗಿತ್ತು ಸ್ಟಾರ್ಟ್ ಆಗಿದ್ದಾರೆ ಅಂತ ಈಗ ಸುಮಾರು ನಮ್ಮದು ಚಿಮ್ಕೋಡ್ ಗ್ರಾಮದ ಸುತ್ತಮುತ್ತ 4-5 ಹಳ್ಳಿಯಲ್ಲಾಗಿತ್ತು. ಇಲ್ಲಿ ಹೊನ್ನಡ್ಡಿ ಅಂತ ಒಂದು ದೊಡ್ಡ ಬೃಹತ್ ಮರ ನಮ್ಮ ಲೈನ್ ಮೇಲೆ ಬಿತ್ತು. ರಾತ್ರಿನೇ ತೆರವುಗೊಳಿಸಿ ನಾವಲ್ಲಿ ಪವರ್ ಸಪ್ಲೈ ರೆಸ್ಯೂಮ್ ಮಾಡಿದ್ದೀವಿ. ಇಲ್ಲಿ ಕೊಳಾರ್ಕೆ ಆಣದ್ರ ಕಡೆ, ಸೆಕೆಂಡ್ಪುರ್ ಕಡೆ ಎಲ್ಲ ಆಗಿತ್ತು, ಅಲ್ಲೂ ರಾತ್ರಿ ಮಾಡಿದ್ದಾರೆ. ಈಗ ಇದೇನು ವಾಟರ್ ಸಪ್ಲೈ ಇದೆ ಇದನ್ನು ಮಾಡ್ತಾ ಇದ್ದಾರೆ. ಬೇರೆ ಕಡೆ ಅಲ್ಟರ್ನೇಟ್ ಇದೆ ವಾಟರ್ ಸಪ್ಲೈ, ಬಟ್ ಇದು ಸಾಯಂಕಾಲವರೆಗೂ ಇದನ್ನು ಮಾಡಿಕೊಡ್ತೀವಿ. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ಐಕ್, ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.